ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ಹಾಗೂ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಇದರ ಜಂಟಿ ಆಶ್ರಯದಲ್ಲಿ ಉದ್ಯಮದಿಂದಲೇ ಕ್ರಾಂತಿ ಎಂಬ ಘೋಷವಾಕ್ಯದೊಂದಿಗೆ ಒಂದು ದಿನದ ನಾವು ಕಾರ್ಯಾಗಾರವನ್ನು ಮತ್ತು ಕೋಸ್ಟಲ್ MSME ಮತ್ತು ಸ್ಟಾರ್ಟಪ್ ಸಮಾವೇಶ 2025 ಇದನ್ನು ಆಯೋಜಿಸಿದ್ದೇವೆ. ಸೆಪ್ಟೆಂಬರ್ 20 ರಂದು ಮಂಗಳೂರಿನಲ್ಲಿ ಈ ಕಾರ್ಯಕ್ರಮವು ಆಯೋಜನೆಗೊಳ್ಳಲಿದೆ. ನಾವು ಇದಕ್ಕಾಗಿ ಇತ್ತೀಚೆಗೆ ನೂತನವಾಗಿ ನಿರ್ಮಾಣಗೊಂಡಂತಹ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯ ಆ ಒಂದು ಹಾಲ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅದರ ಉದ್ದೇಶ ಅಂತ ಹೇಳಿದರೆ, ಅಲ್ಲಿ ಆಯೋಜನೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ನಾವು ಒಂದು ಹೆಚ್ಚಿನ ಒಂದು ಸೇವೆಯನ್ನು ನೀಡಲಿಕ್ಕೆ ಕೂಡ ಸಾಧ್ಯತೆ ಇದೆ ಅಂತ ಹೇಳುವ ದೃಷ್ಟಿಯಲ್ಲಿ ಆ ಕಾರ್ಯಕ್ರಮವನ್ನು ಅಲ್ಲಿ ಆಯೋಜಿಸಿದ್ದೇವೆ. ನಮ್ಮ ಜೊತೆ ಪ್ರೊಡಕ್ಟಿವಿಟಿ ಕೌನ್ಸಿಲ್ನ ಮಹಾಪೋಷಕರು ಹಾಗೂ ನಮ್ಮ ರೋಟರಿ ಕ್ಲಬ್ ಸಂಸ್ಥೆಯ, ಅದೇ ರೀತಿ ನಮ್ಮ ಜೊತೆ ರಾಜೇಶ್ ಸೀತಾರಾಮ್ ರೋಟರಿ ಕ್ಲಬ್, ಡಾಕ್ಟರ್ M ಶಿವಪ್ರಕಾಶ್ ಇದ್ದಾರೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಅನೇಕ ಉದ್ಯಮಿಗಳು ಹಾಗೂ ಸ್ಟಾರ್ಟ್ಅಪ್ಗಳು ಅನೇಕ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸಿವೆ. ಹಾಗೆ ಅದು ಅವಿಸ್ಮರಣೀಯ ಕೊಡುಗೆಯನ್ನು ನೀಡಿವೆ. ನಮ್ಮ ಮುಂದಿನ ಉದ್ದೇಶ ಕೂಡ ಅದೇ ಆಗಿದೆ. ಈ ನಿಟ್ಟಿನಲ್ಲಿ ತಮ್ಮೆಲ್ಲರನ್ನು ಮಗದೊಮ್ಮೆ ಸ್ವಾಗತಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ರೋಟೇರಿಯನ್ CA SS ನಾಯ್ಕರವರು, ಮ್ಯಾಂಗ್ಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ಇದರ ಅಧ್ಯಕ್ಷ ರಾಮರಾವ್ರವರು ಕಳೆದ 25 ವರ್ಷಕ್ಕಿಂತಲೂ ಜಾಸ್ತಿ ಈ ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದೇ ರೀತಿ ಅವರು GST ಇಂಟ್ರೊಡ್ಯೂಸ್ ಮಾಡುವ ಮುಂಚೆಯೇ ದೊಡ್ಡ ಒಂದು ದಿನದ ಕಾರ್ಯಾಗಾರ GST ಬಗ್ಗೆ, ಇನ್ಕಮ್ ಟ್ಯಾಕ್ಸ್ ಬಗ್ಗೆ, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಬಗ್ಗೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಬಗ್ಗೆ ದೊಡ್ಡ ಮಹನೀಯರನ್ನು ಕರೆಸಿ, ಇನ್ಕಮ್ ಟ್ಯಾಕ್ಸ್ ಕಮಿಷನರು, GST ಕಮಿಷನರು, ದೊಡ್ಡ ಪರಿಣಿತರು ಬೆಂಗಳೂರಿಂದ ಅವ್ರನ್ನೆಲ್ಲ ಕರೆಸಿ ಒಂದು ಕಾರ್ಯಾಗಾರ ಕೂಡ ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ಮಾಡಿದೆ ಅಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತದೆ. ಅದೇ ರೀತಿ ಇದು ರೋಟರಿ ಕ್ಲಬ್ ಆಫ್ ಮ್ಯಾಂಗ್ಳೂರು ಸೆಂಟ್ರಲ್ ಅತ್ಯಂತ ಒಂದು ಮುಂಚೂಣಿಯಲ್ಲಿರುವ ನಮ್ಮ ಮಂಗಳೂರು ನಗರದಲ್ಲಿ 17 ರೋಟರಿ ಕ್ಲಬ್ಗಳು ಕಾರ್ಯಾಚರಿಸ್ತಾ ಇವೆ. ಅದೇ ರೀತಿ ನಮ್ಮ ಕೋಸ್ಟಲ್ ಡಿಸ್ಟ್ರಿಕ್ಟ್ ದಕ್ಷಿಣ ಕನ್ನಡ ಇರ್ಬೋದು, ಅದರಲ್ಲಿ 3181 ಡಿಸ್ಟ್ರಿಕ್ಟ್, ಇದರಲ್ಲಿ 40 ಕ್ಲಬ್ಗಳು ಕಾರ್ಯಾಚರಿಸ್ತಾ ಇದ್ದೇವೆ. ಇದರಲ್ಲಿ 1500ಕ್ಕಿಂತಲೂ ಹೆಚ್ಚು ಮಿಗಿಲಾದ ಸದಸ್ಯರಿದ್ದಾರೆ. ಅದೇ ರೀತಿ ಉಡುಪಿ ಕೋಸ್ಟಲ್ ಡಿಸ್ಟ್ರಿಕ್ಟ್ 42 ಕ್ಲಬ್ಗಳನ್ನು ಒಳಗೊಂಡಿದೆ. ಅದರಲ್ಲಿ ಕೂಡ 1500ಕ್ಕಿಂತ ಹೆಚ್ಚು ಮೆಂಬರ್ಸ್ ಇದ್ದಾರೆ. ಅಂದರೆ ನಾವು ಕೋಸ್ಟಲ್ ಏರಿಯಾದ್ದು ಮಾತ್ರ ಹೇಳೋದು. ಇದರಲ್ಲಿ ಮೋರ್ ದ್ಯಾನ್ 70 to 75% ಆರ್ ಎಂಟರ್ಪ್ರಿನರ್ಸ್, ಬಿಸ್ನೆಸ್ ಮ್ಯಾನ್, ಇಂಡಸ್ಟ್ರಿಯಲಿಸ್ಟ್, ಪ್ರೊಫೆಷನಲ್ಸ್, ಡಾಕ್ಟರ್ಸ್, ಇಂಜಿನಿಯರ್ಸ್, ಚಾರ್ಟರ್ಡ್ ಅಕೌಂಟೆಂಟ್ಸ್, ಹಾಗೆ ಅನೇಕ ವೃತ್ತಿಪರರಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಅನೇಕ ಯೋಜನೆಗಳು ಆಗಾಗ ಅನೌನ್ಸ್ ಆಗ್ತಾ ಉಂಟು. ಹಾಗೂ ಈಗ ಬ್ಯಾಂಕ್ಗಳು ಕೂಡ, ಈಗ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಇತ್ತೀಚೆಗೆ ಮಂಗಳೂರಿನಲ್ಲಿ ಓಪನ್ ಆಗಿದೆ. ಹೆಚ್ಚು ಜನರಿಗೆ ಗೊತ್ತಿಲ್ಲ. ಅವರ ಕೆಲಸವೇ ಖಾಲಿ ಲೋನ್ ಕೊಡೋದು ಇಂಡಸ್ಟ್ರೀಸ್ನವರಿಗೆ. ಈ ಎಲ್ಲ ಸ್ಕೀಮ್ಸ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಾವು ಒಂದು ದಿನದ ಒಂದು MPC ರೋಟ್ರಿ ಇದರದ್ದು ಒಂದು MSME ಕಾನ್ಕ್ಲೇವ್ 2025 ಅಂತೇಳಿ, ಇದರದ್ದು ಒಂದು ಟ್ಯಾಗ್ಲೈನ್ ಏನಂದರೆ ಉದ್ಯಮೇನ ಹಿ ಕ್ರಾಂತಿ ಅಂತ ಹೇಳಿದ್ರೆ, ಉದ್ಯಮದಿಂದಲೇ ಕ್ರಾಂತಿ. ನಮ್ಮ ಪ್ರಧಾನಮಂತ್ರಿಗಳು ಕೂಡ ಹೇಳ್ತಾರೆ, ಯು ಶುಡ್ ಬಿ ಜಾಬ್ ಪ್ರೊವೈಡರ್ಸ್ ನಾಟ್ ಜಾಬ್ ಸೀಕರ್ಸ್ ಅಂತೇಳಿ. ಈ ಅನ್ಎಂಪ್ಲಾಯ್ಮೆಂಟ್ ಕೂಡ ಹೋಗಲಾಡಿಸ್ಬೋದು. ಫಸ್ಟ್ ಜನರೇಷನ್ ಎಂಟರ್ಪ್ರಿನರ್ಸ್ ಇರ್ಬೋದು, ವಿಮೆನ್ ಎಂಟರ್ಪ್ರಿನರ್ಸ್ ಇರ್ಬೋದು, ಮತ್ತು SC ST ಎಂಟರ್ಪ್ರಿನರ್ಸ್ಗೆ ತುಂಬ ಯೋಜನೆಗಳು, ತುಂಬ ಇದು ಕೂಡ ಉಂಟು. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಕೂಡ, ಕರ್ನಾಟಕ ಸರ್ಕಾರ ಕೂಡ ಅನೇಕ ಒಂದು ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ 25-25-30 ಇದರ ಪ್ರಕಾರ ಕೂಡ ಅನೇಕ ಒಂದು ಘೋಷಣೆಗಳನ್ನು, ಅನೇಕ ಇನ್ಸೆಂಟಿವ್, ಸಬ್ಸಿಡಿ, ಸ್ಟ್ಯಾಂಪ್ ಡ್ಯೂಟಿ ಎಕ್ಸಂಪ್ಷನ್ ಇದೆಲ್ಲ ಅವರು ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕ ಟೂರಿಸಂ ಪಾಲಿಸಿ ಅದರಲ್ಲಿ ಕೂಡ 2024-29 5 ವರ್ಷ ಅನೇಕ ಹೋಟೆಲ್ ಉದ್ಯಮ ಇರ್ಬೋದು, ವೇ ಸೈಡ್ ಫೆಸಿಲಿಟೀಸ್ ಇರ್ಬೋದು, ಮತ್ತು ನಿಮ್ಮ
ರಿಕ್ರಿಯೇಷನಲ್ ಫೆಸಿಲಿಟಿ ಇರ್ಬೋದು, ಬೇರೆ ಬೇರೆ ವಿಷಯಗಳಿಗೆ ಅನೇಕ ಸಬ್ಸಿಡಿ ಸ್ಕೀಮನ್ನೆಲ್ಲ ಮಾಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನವರಿಗೆ ಒಂದು ಮಾರ್ಗದರ್ಶನ ಕೊಡಬೇಕಾಗಿದೆ. ನಮ್ಮ ಕರಾವಳಿ ಅನ್ನೋದು ನಮ್ಮ ಏನು ಹೇಳ್ತಾರೆ ಎಂಟ್ರಪ್ರನರ್ಶಿಪ್ಪಿನ ಒಂದು ಮಂಚೂಣಿಯಲ್ಲಿದೆ. ಈ ಎಂಟ್ರಪ್ರನರ್ನವ್ರು ಏನು ಮಾಡಬೇಕಂದ್ರೆ ಆಗಾಗ ಕಾಲ ಚೇಂಜ್ ಆದಾಗೆ ಮಾಡರ್ನೈಸ್ ಮಾಡಬೇಕು, ಹೊಸ ಹೊಸ ಒಂದು ಆವಿಷ್ಕಾರ ಮಾಡಬೇಕು, ಮತ್ತು ಎಕ್ಸ್ಪಾನ್ಷನ್ ಮಾಡಬೇಕು, ಡೈವರ್ಸಿಫಿಕೇಷನ್ ಮಾಡಬೇಕು. ಇದಕ್ಕೋಸ್ಕರ ನಾವು ಈ ದೊಡ್ಡ ಒಂದು ಕಾರ್ಯಕ್ರಮ ಇಟ್ಟಿದ್ದೇವೆ. ಇದೇ ನಮ್ಮ 20 ಸೆಪ್ಟೆಂಬರ್ ಅಂದು ರೆಡ್ ಕ್ರಾಸ್ ಪ್ರೇರಣಾ ಹಾಲ್ ಈಗ ಹೊಸದಾಗಿ ಆಗಿದೆ, ಬಹಳ ಒಳ್ಳೆಯದುಂಟು ಹಾಲ್. ಇದರಲ್ಲಿ ಒಂದು 400 ಜನ ಭಾಗವಹಿಸುವ ಒಂದು ನಿರೀಕ್ಷೆ ಉಂಟು ನಮಗೆ. ಎಂಟ್ರಪ್ರನರ್ಸ್ ಎಲ್ಲ ಜಿಲ್ಲೆಗಳಿಂದ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಂದ. ಈ ಪ್ರೋಗ್ರಾಮಲ್ಲಿ 5 ಸೆಷನ್ಗಳಿವೆ. ಪ್ರಪ್ರಥಮವಾಗಿ ಫ್ಯಾಮಿಲಿ ಬಿಸ್ನೆಸ್ ಎಂಟರ್ಪ್ರೈಸ್ ಸಕ್ಸೆಷನ್ ಪ್ಲಾನಿಂಗ್ ಆ್ಯಂಡ್ ಟಿಪ್ಸ್ ಫಾರ್ ಸ್ಟಾರ್ಟಪ್ಸ್. ನಮ್ಮೆಲ್ಲರಿಗೂ ಚಿರಪರಿಚಿತರು CA ಕೆ ಉಲ್ಲಾಸ್ ಕಾಮತ್, ಚೇರ್ಮನ್ ಫಿಕ್ಕಿ ಬ್ಯಾಂಗ್ಳೂರು, ಹಾಗೂ ಫಾರ್ಮರ್ ಅವರು ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಜ್ಯೋತಿ ಲ್ಯಾಬ್, ಹಾಗೂ ಅವರು ಸ್ಟಾರ್ಟಪ್ ಮೆಂಟರ್. ವಿದೇಶದಾದ್ಯಂತ ಅವರು ಒಂದು ಇಂಡಸ್ಟ್ರಿ ಲೀಡರ್ ಆಗಿ ಪರಿಗಣಿಸಿದ್ದಾರೆ. ಅದೇ ರೀತಿ ಗೌರ್ಮೆಂಟ್ ಸ್ಕೀಮ್ಸ್ ಫಾರ್ ಸೆಟ್ಟಿಂಗ್ ಅಪ್ ಆಫ್ ಆ್ಯಂಡ್ ಸ್ಕೇಲಿಂಗ್ ಅಪ್ ಆಫ್ MSMEs ಆ್ಯಂಡ್ ಸ್ಟಾರ್ಟಪ್ಸ್ ಆ್ಯಂಡ್ ಇನ್ಸೆಂಟಿವ್ಸ್. ಇದು ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಅಂತುಂಟು, ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆ, ಅದರ ಜನರಲ್ ಮ್ಯಾನೇಜರ್ ಮತ್ತು ಅಫಿಷಿಯಲ್ಸ್. ಅದೇ ರೀತಿ ಸಿಡ್ಬಿ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆಫ್ ಬ್ಯಾಂಕ್ ಆಫ್ ಇಂಡಿಯಾ, ಅದರ ಜನರಲ್ ಮ್ಯಾನೇಜರ್ ಅಫಿಷಿಯಲ್ಸ್. ಅದೇ ರೀತಿ DIC ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್, ಯಾಕಂದರೆ ಅವರು ಪ್ರತಿ ಜಿಲ್ಲೆಯಲ್ಲಿ ಉದ್ಯಮಿಗಳಿಗೆ ಒಂದು ಕೊಂಡಿಯಾಗಿ, ಸೇತುವೆಯಾಗಿ, ಕೇಂದ್ರ ರಾಜ್ಯ ಸರ್ಕಾರ ಮತ್ತು ಎಂಟರ್ಪ್ರನರಿಗೆ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ, ಅದರ ಎಕ್ಸಿಕ್ಯೂಟಿವ್ಸ್. ಅದು ಈ ಸ್ಟಾರ್ಟಪ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇನ್ಕ್ಯುಬೇಷನ್ ಸೆಂಟರ್ಸಿನ CEOs ಅವರನ್ನು ನಾವು ಕರೆದಿದ್ದೇವೆ. ಆ ನಂತರ ಟೈಪ್ಸ್ ಆಫ್ ಬಿಸ್ನೆಸ್ ಎಂಟಿಟೀಸ್ ಆ್ಯಂಡ್ ಸ್ಟ್ಯಾಟ್ಯೂಟರಿ ಕಂಪ್ಲಯನ್ಸ್, ಯಾಕಂದರೆ ತುಂಬ ಕಾನೂನು ಕಟ್ಟಳೆ, ಅದನ್ನು ಯಾವ ರೀತಿ ಪರಿಪಾಲನೆ ಮಾಡ್ಬೋದು, ಯಾವ ರೀತಿಯಲ್ಲಿ ನೀವು ಪಾರ್ಟ್ನರ್ಶಿಪ್ಪಾ, ಪ್ರೊಪರ್ಟರ್ಶಿಪ್ಪಾ, ಕಂಪೆನಿಯ LLP ಯಾವುದು ಮಾಡಬೇಕಾದ ಅದರ ಬಗ್ಗೆ ಮಾರ್ಗದರ್ಶನ. ಅವರು CA ಸಂಕೇತ್ ಎಸ್ ನಾಯಕ್ ಬೆಂಗಳೂರಿನಿಂದ ಬರ್ತಾರೆ. ಅದೇ ರೀತಿ MSME ಟೌನ್ ಹಾಲ್, ಇದು ಬಹಳ ಒಂದು ವಿಶೇಷ ಒಂದು ಇದು, ಯಾಕಂದರೆ ಎಲ್ಲ ಬ್ಯಾಂಕಿನ ಎಕ್ಸಿಕ್ಯೂಟಿವ್ಸ್ ಸ್ಟೇಜಲ್ಲಿ ಇರ್ತಾರೆ ಮತ್ತು ಪಾಲಿಸಿ ಮೇಕರ್ ಸ್ಟೇಜಲ್ಲಿ ಇರ್ತಾರೆ. ಅವರು ನಮ್ಮ ಅಲ್ಲಿ ಪಾರ್ಟಿಸಿಪೆಂಟ್ ಹೊತ್ತಿಗೆ ನೇರ ಸಂವಾದ. ಕೆಲವರು ಹೇಳ್ತಾರೆ ಬ್ಯಾಂಕಿಗೆ ಹೋದರೆ ನಮಗೆ ಏನು ಸಿಗುವುದಿಲ್ಲ, ಖಾಲಿ ಸ್ಕೀಮ್ ನಿಮ್ಮ ಪೇಪರಲ್ಲಿ ಮಾತ್ರ ಅಂತೇಳಿ. ಆ ಸಂದರ್ಭದಲ್ಲಿ ಅವರು 1-to-1 ಡೈಲಾಗ್ ಅದು ಮಾಡ್ಬೋದು. ಅದರಿಂದ ಹೆಚ್ಚಿನ ಒಂದು ಜನರಿಗೆ ಉಪಯೋಗ ಕೂಡ ಆಗಿದೆ. ಅದೇ ರೀತಿ ಅಪರ್ಚುನಿಟೀಸ್ ಇನ್ ಬಿಸ್ನೆಸ್ ಆ್ಯಂಡ್ ಫಿಶರಿ ಸೆಕ್ಟರ್, ಇದರಲ್ಲಿ ತುಂಬ ಅವಕಾಶಗಳುಂಟು. ಕೇಂದ್ರ ಸರ್ಕಾರದ ಯೋಜನೆ ಉಂಟು, ರಾಜ್ಯ ಸರ್ಕಾರದ ಯೋಜನೆ ಉಂಟು, ಬ್ಯಾಂಕಿಂದ ಕೂಡ ಉಂಟು. ಇದರ ಬಗ್ಗೆ ಎಲ್ಲ ಮಾಹಿತಿ. ಮತ್ತು 25 ಕ್ಷೇತ್ರದಲ್ಲಿ ನಾವು ಪೇಜ್ ನಂಬರ್ 3ಕ್ಕೆ ಹೋದರೆ ಅದರಲ್ಲಿ 25 ಕ್ಷೇತ್ರಗಳು ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್ಸ್ ಅಂತ ಅದನ್ನು ನಾವು ಕೊಡ್ತಾ ಇದ್ದೇವೆ. ಅಂದರೆ ಯಾವ MSMEಗಳು ಸ್ಟಾರ್ಟಪ್ಗಳು ತಮ್ಮ ಕ್ಷೇತ್ರದಲ್ಲಿ ಒಂದು ಮುಂಚೂಣಿಯಲ್ಲಿವೆ, ಅವರು ರೋಲ್ ಮಾಡೆಲ್ ಆಗಿ ಬೇರೆ ಎಂಟ್ರಪ್ರನರ್ಸಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಅವರನ್ನು ಅಲ್ಲಿ ಹಾನರ್ ಮಾಡುವ ಕಾರ್ಯಕ್ರಮ ಇಟ್ಟಿದ್ದೇವೆ. ಅದಕ್ಕೆ ಗಣ್ಯರನ್ನು ಕರಿತೇವೆ. ಈಗ ನಾವು ಇನ್ನೂ ಪ್ಲ್ಯಾನ್ ಮಾಡಲಿಲ್ಲ. ಮಿನಿಸ್ಟರ್ಸ್ ಇರ್ಬೋದು, ಕೈಗಾರಿಕಾ ಮಿನಿಸ್ಟ್ರಿ ಇರ್ಬೋದು, MPs ಇರ್ಬೋದು, ಯಾಕಂದರೆ ಅವರೆಲ್ಲ ಬೇಕು ನಮಗೆ. ಹಾಗೆ ದೊಡ್ಡ ದೊಡ್ಡ ಇಂಡಸ್ಟ್ರಿ ಲೀಡರ್ಸನ್ನು ಕರೆದು ಈ ಕಾರ್ಯಕ್ರಮ ಮಾಡ್ತೇವೆ. ಆ ಕಾರ್ಯಕ್ರಮದೊಂದಿಗೆ ಈ ನಮ್ಮ ತುಳುನಾಡಿನ ಭವ್ಯ ಸಂಸ್ಕೃತಿಯನ್ನು ಮೆರೆಸಲಿಕ್ಕೆ ನಮ್ಮ ಅನೇಕ ಒಂದು ನೃತ್ಯ ಪ್ರಕಾರಗಳು, ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಬೇರೆ ಬೇರೆ ಒಂದು ವಿವಿಧ ಒಂದು ವಿನೋದಾವಳಿಗಳನ್ನು ಕೂಡ ಈ ಒಂದು ಅವಾರ್ಡ್ ಸೆರೆಮನಿಯಲ್ಲಿ ನಾವು ಇಟ್ಕೊಂಡಿದ್ದೇವೆ. ಒಂದು ದಿನದ ದೊಡ್ಡ ಕಾರ್ಯಕ್ರಮ, ಬೆಳಿಗ್ಗೆ 9:30ಯಿಂದ ರಾತ್ರಿ 9:30ವರೆಗೆ. ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬಹುದು. ಅದರಲ್ಲಿ ಏನಂತ ಹೇಳಿದರೆ ಇಟ್ ಈಸ್ ಎ ಪೇಯ್ಡ್ ಇದು, ಯಾಕಂದರೆ ಒಂದು ಸಣ್ಣ ಶುಲ್ಕ ಇಟ್ಟಿದ್ದೇವೆ ನಾವು. 1,500 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಫಾರ್ ಎಂಟ್ರಪ್ರನರ್ಸ್, ಮತ್ತು 1,000 ರೂಪಾಯಿ ಎಂಟ್ರಪ್ರನರ್ ಫಾರ್ ಬಡ್ಡಿಂಗ್ ಎಂಟ್ರಪ್ರನರ್, ಸ್ಟೂಡೆಂಟ್ಸ್, ಸ್ಟಾರ್ಟಪ್ಸ್, ಮತ್ತು ಕೆಲವು ಈ ಆರ್ಟಿಸಾನ್ಸ್ ಅವರಿಗೆಲ್ಲ ಸ್ವಲ್ಪ ಕನ್ಸೆಷನ್, ಮತ್ತು ರೋಟ್ರಾಕ್ಟರ್ಸ್ ಅವರಿಗೆಲ್ಲ ಸ್ವಲ್ಪ ಕನ್ಸೆಷನ್ ಇಟ್ಟಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಬ್ಯಾಂಕ್ಗಳು ಅವರು ಒಂದು ಸ್ಪಾನ್ಸರ್ಶಿಪ್ಪನ್ನು ಕೂಡ ಆಫರ್ ಮಾಡಿದ್ದಾರೆ. ಯಾಕಂದರೆ ಇದಕ್ಕೆ ತುಂಬ ಖರ್ಚುಂಟು. ಅವರ ಒಂದು ಎಲ್ಲ ಸಹಕಾರದೊಂದಿಗೆ ಹಾಗೂ ನಿಮ್ಮ ಒಂದು ಸಹಯೋಗ, ಅಂದರೆ ಯಾಕಂದರೆ ಇದೆಲ್ಲ ಪ್ರಚಾರವನ್ನು ನೀವು ಆದಷ್ಟು ಒಳ್ಳೆ ರೀತಿಯಲ್ಲಿ ಕೊಟ್ಟರೆ ತುಂಬ ಎಂಟ್ರಪ್ರನರಿಗೆ ಇದು ಸಪೋರ್ಟ್ ಆಗ್ತದೆ. ಆದ್ದರಿಂದ ನೀವು ಈ ಒಂದು ಕಾರ್ಯಕ್ರಮಕ್ಕೆ ನೀವು ಆದಷ್ಟು ಹೆಚ್ಚಿನ ಒಂದು ಸಪೋರ್ಟ್ ಕೊಡಬೇಕು. ಮತ್ತು ಈ MSME ಇದು ಅವಾರ್ಡಲ್ಲಿ ಹೇಗಂತ ಹೇಳಿದರೆ ನನಗೆ ಪರಿಚಯ ಉಂಟು, ಇವರಿಗೆ ಪರಿಚಯ ಉಂಟು ಅಂತ ಹಾಗೆ ಅವಾರ್ಡ್ ಅಲ್ಲ. ಇದರಲ್ಲಿ ಅದಕ್ಕೊಂದು ಅಪ್ಲಿಕೇಶನ್ ಉಂಟು.
ಆ ಅಪ್ಲಿಕೇಶನನ್ನು ಅವರು ಮೇಲ್ ಮಾಡಬೇಕು. ಅಪ್ಲಿಕೇಶನ್ ಫಾರ್ಮ್ ಕೂಡ ನಾನು ಇದು ಮಾಡ್ತೇನೆ, ಎಲ್ಲರಿಗೂ ನಾನು ಮೇಲ್ ಮಾಡ್ತೇನೆ ಪ್ರೆಸ್ಸಿನವರಿಗೆ. ಅದರಲ್ಲಿ ಮೇಲ್ ಐ ಡಿಗೆ ಕೆಲವು ಡಾಕ್ಯುಮೆಂಟ್ ಸಮೇತ ಕೊಡಬೇಕು. 4 ಜನ ಇಂಡಿಪೆಂಡೆಂಟ್ ಜ್ಯೂರಿ ಇರ್ತಾರೆ, ಇಂಡಿಪೆಂಡೆಂಟ್, ಅವರು ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ, ರೇಟಿಂಗ್. ಅದರ ಪ್ರಕಾರ ನಾವು ಅವಾರ್ಡ್ ಇದು ಮಾಡುವ ಒಂದು ಕಾರ್ಯಕ್ರಮ. ನಾನು ನಮ್ಮ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಪರವಾಗಿ ಹಾಗೂ ಸದರ್ನ್ ಇಂಡಿಯಾ ರೀಜನಲ್ ಕೌನ್ಸಿಲ್ ಪರವಾಗಿ ಕೂಡ MSMEಯಲ್ಲಿ ಮತ್ತು ಬೇರೆ ಬೇರೆ ಸಂಸ್ಥೆಗಳೊಟ್ಟಿಗೆ 13 MSME ಕಾನ್ಕ್ಲೇವ್ ನಮ್ಮ ದೇಶದಾದ್ಯಂತ ಮಾಡಿದ್ದೇನೆ. ಆದ್ದರಿಂದ ಇದರಿಂದ ತುಂಬ ಜನರಿಗೆ ಅದಕ್ಕೆ ಉಪಯೋಗ ಬೆನಿಫಿಟ್ ಆಗಿದೆ. ಅದು ನಮ್ಮ ಇದರಲ್ಲಿ ಕೂಡ ಮಾಡುವ, ಯಾಕಂದರೆ ನಾನು ಈ ವರ್ಷ ವೊಕೇಶನಲ್ ಸರ್ವಿಸ್ ಡೈರೆಕ್ಟರ್ ಆಫ್ ರೋಟರಿ ಕ್ಲಬ್ ಆಫ್ ಮ್ಯಾಂಗ್ಳೂರು ಸೆಂಟ್ರಲ್ ಆಗಿದ್ದೇನೆ. ಹಾಗೂ ಮ್ಯಾಂಗ್ಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ರಾಮರಾಯರು ಈಸ್ ಎ ವೆರಿ ಮೆಗ್ನಾನಿಮಸ್ ಪರ್ಸನ್, ನನ್ನನ್ನು ಮಹಾಪೋಷಕರಾಗಿ ಕೂಡ ಒಂದು ನಾಮಿನೇಟ್ ಮಾಡಿದ್ದಾರೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಮಾಡುವಂಥ ಒಂದು ಯೋಚನೆಯನ್ನು ಇಟ್ಕೊಂಡಿದ್ದೇವೆ. ನಿಮ್ಮೆಲ್ಲರ ಒಂದು ಸಹಕಾರದಿಂದ, ನಿಮ್ಮೆಲ್ಲರ ಒಂದು ಉತ್ತಮ ಒಂದು ಪಬ್ಲಿಸಿಟಿಯಲ್ಲಿ ಕೊಡಬೇಕು, ಹೆಚ್ಚಿನ ಜನರಿಗೆ ಇದು ತಲುಪುವಂತಾಗಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ನಾವು ಹೇಳ್ತೇವೆ. ಈ ಬ್ರೋಷರನ್ನು ಕೂಡ ನಾವು ಎಲ್ಲರಿಗೆ ಕೊಟ್ಟಿದ್ದೇವೆ. ಹೌದು, ಈಗ ಅದು ಇನ್ನು ಇದು ಮಾಡುವ ಮುಂಚೆ ಒಂದು ಸಾರಿ ಬ್ರೋಷರ್ ಬಿಡುಗಡೆ ಮಾಡಿ ನಾವು ಅವರು ಮಾತಾಡ್ತಾರೆ. ಬ್ರೋಷರ್ ಬಿಡುಗಡೆ ಮಾಡುವ ಉಂಟಲ್ಲ.